ಬೇಗ. ಒಂದ್ ನಿಮಿಷ. ಅಣ್ಣ ಯಾರೋ ಬರ್ತವ್ರೆ, ಏನು ಮಾಡೋದಣ್ಣ? ಏಯ್ ಮುಚ್ಕೊಂಡಿರೋ, ನಾನು ಮ್ಯಾನೇಜ್ ಮಾಡ್ತೀನಿ. ಸರಿ ಅಣ್ಣ. ಏಯ್, ಆ ಮೂಟೆ ಒಳಗಡೆ ಏನಿದೆ? ಅದು ಅಣ್ಣ ತೆಂಗಿನಕಾಯಿ. ಅಣ್ಣ ತಾಂಬೂಲ ಅಣ್ಣ. ಏಯ್, ಅದರಲ್ಲಿ ಏನಿದೆ ಸರಿಯಾಗಿ ಹೇಳ್ರಿ. ಯಾಕೆ ಒಬ್ಬೊಬ್ರೊಂದೊಂದು ಹೇಳ್ತಿದ್ದೀರಲ್ಲ? ಏನು ನಾಟಕ ಮಾಡ್ತಿದ್ದೀರಾ? ಒಬ್ಬ ನೋಡಿದ್ರೆ ತಾಂಬೂಲ ಅಂತಾನೆ, ಇನ್ನೊಬ್ಬ ನೋಡಿದ್ರೆ ತೆಂಗಿನಕಾಯಿ ಅಂತಾನೆ. ಸರಿಯಾಗಿ ಹೇಳ್ರಿ, ಏನಿದೆ ಅದರಲ್ಲಿ? ಅದು ಅದು ತಾಂಬೂಲಕ್ಕೆ ತೆಂಗಿನಕಾಯಿ ಅಣ್ಣ. ಹೌದಾ? ಎಲೆ ಇಳಿಸಿ ನೋಡೋಣ ಕಾಯಿ ಹೇಗಿದಾವೆ. ಕೋದಣ್ಣ ಬೇಗ ಬರ್ತೀಯಾ? ಹಾ ಬಂದೆ. ಏ ಬೇಗ ಮುಗಿಸ್ರಯ್ಯ, ಅದನ್ನ ತಗೊಂಡೋಗಿ. ರಾತ್ರಿ ಎಲ್ಲ ಇದನ್ನೇ ಮಾಡ್ತಾ ಇರಬೇಡಿ. ನಡೀರಿ. ಬಂದೆ. ನನ್ ಬರೋದಕ್ಕೆ ಹೇಳಿ ಇವನ್ನೆಲ್ಲಿ ಹೋದ? ಓ, ನೀನ್ ಇಲ್ಲಿದ್ಯಾ? ಯಾರಿದು ಅಂತ ನನಗೆ ಗೊತ್ತು, ಕೈ ತೆಗೀರಿ. ಯಾರು ಅಂತ ಹೇಳಿ ನೋಡೋಣ. ಇನ್ಯಾರು? ವಂಶಿ ಅವ್ರು ತಾನೆ? ನಾನೇ ಅಂತ ಅದ್ ಹೇಗ್ ಗೆಸ್ ಮಾಡ್ದೆ? ನಿಮ್ಮನ್ ಬಿಟ್ಟು ಈ ಹೊರಟನ್ ಮುಟ್ಟಕ್ಕೆ ಇನ್ಯಾರಿಗೆ ಧೈರ್ಯ ಇರುತ್ತೆ? ಹೌದು, ಎಲ್ರೂ ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ರೆ ಇದೇನು ನೀನೊಬ್ನೇ ಕೂತಿದ್ಯಾ? ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ. ಅದಕ್ಕೆ ನಿಮ್ಮನ್ನ ಇಲ್ಲಿ ಬರಕ್ಕೆ ಹೇಳಿದ್ದು. ನೋಡು, ನೀನ್ ತುಂಬಾ ಒಳ್ಳೆ ಹುಡುಗ, ಏನು ಮಾಡಲ್ಲ ಅನ್ನೋ ಧೈರ್ಯದ ಮೇಲೆ ಇಲ್ಲಿಗೆ ಬಂದಿದ್ದೀನಿ. ನಿಜ ಹೇಳು, ಯಾಕೆ ಇಲ್ಲಿಗೆ ಕರೆದಿದ್ಯಾ? ರೀ, ನನ್ನಂತ ಒಳ್ಳೆ ಹುಡುಗನ್ ನೋಡಿ ಭಯಪಟ್ರೆ ಹೇಗ್ರಿ? ಅಷ್ಟಕ್ಕೂ ನಾನು ನಿಮ್ಮನ್ನ ಮದುವೆ ಆಗೋ ಹುಡುಗ ತಾನೆ? ಅಬ್ಬಾ, ನೀನ್ ಈ ಥರ ಡೈಲಾಗ್ ಹೊಡಿಯೋದು ನೋಡಿದ್ರೇನೆ ನಂಗೆ ಭಯ ಆಗ್ತಿದೆ. ಈ ಥರ ಕತೆ ಹೊಡಿಯೋದು ಬಿಟ್ಟು ಯಾಕೆ ಕರೆದೆ ಅಂತ ಸುಮ್ಮನೆ ಹೇಳು. ಅದು ಅವಾಗಲೇ ನೀವೇನೋ ಕೇಳಿದ್ರಲ್ರಿ, ಅದನ್ನ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಇನ್ನೂ ಮದ್ವೆನೇ ಆಗಿಲ್ಲ, ಇದೆಲ್ಲ ಬೇಡ. ಮದ್ವೆಗೆ ಮುಂಚೆ ಇದೆಲ್ಲ ಬೇಡ ಕಣೋ.
ನಿಮಗೆ ಸರ್ಪ್ರೈಸು ಇದನ್ನೇ ತಾನೇ ನೀವು ಕೇಳಿದ್ದು. ಇದಾ ನಾನೇನೋ ಬೇರೆ ಅನ್ಕೊಂಡೆ. ಹೌದಾ? ನೀವೇನು ಅನ್ಕೊಂಡಿದ್ರಿ? ಮರಳಿ ಮನಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ ಶುರುವಾಗಿದೆ ಕೋರಿದೆ ಪ್ರೀತಿ ಕಾಣಿಕೆ ಮತ್ತೆ ಮತ್ತೆ ಮನಸ್ಸು ಶರಣಾದ ಹಾಗಿದೆ ಕಿರುಬೆರಳು ಬಯಸಿದೆ ಸಲುಗೆ ಇರಬೇಕು ಜೊತೆಯಾಗಿ ನಿನ್ನಲ್ಲಿ ಮಿಂಚುತ್ತಿದೆ ಮಿಂಚುತ್ತಿದೆ ನಿನ್ನಿಂದ ಕನಸೆಲ್ಲ ಹೆಚ್ಚುತ್ತಿದೆ ಮಿಂಚುತ್ತಿದೆ ಈಗ ಮಿಂಚುತ್ತಿದೆ ಹೃದಯಕ್ಕೆ ಬಿರುಸಾಗಿ ಬಂತು ಕರೆ. ಏಯ್ ನಿನ್ಗೆ ಹೇಳಿದ್ದೆ ತಾನೆ ಯಾರಾದ್ರೂ ಬಂದ್ರೆ ನಾನು ಮಾತಾಡ್ತೀನಿ ಅಂತ. ಮುಚ್ಕೊಂಡು ನಿಂತ್ಕೊಳಕ್ಕಾಗಲ್ವಾ ನಿನ್ಗೆ? ಅಣ್ಣ ಇವನಣ್ಣ ಫಸ್ಟ್ ಕಾಯಿ ಅಂತ ಹೇಳಿದ್ದು. ಅಣ್ಣ ಇವನೇ ತಾಂಬೂಲ ಅಂತ ಹೇಳಿದ್ದು. ನಾನು ಏನಾದ್ರೂ ಹೇಳಿ ಮ್ಯಾನೇಜ್ ಮಾಡ್ತಿದ್ದೆ. ಬಾಯ್ ಹಾಕು ಅಂತ ಹೇಳಿದ್ ನಾನು ನಿನ್ಗೆ. ಲವ್, ನಿನ್ನಿಂದ ನಾನು ಅಣ್ಣನ ಹತ್ರ ಬಯಸ್ಕೊಂಡೆ. ಯಾಕೋ ನೀನು ತಾಂಬೂಲ ಅಂತ ಹೇಳ್ದೆ? ನೀನ ಕಾಯಿ ಅಂತ ಅಂದೆ. ಏಯ್ ಇಬ್ರು ಕಿತ್ತಾಡ್ಕೊಂಡೆ ನಿಂತೀರಿ. ಇನ್ನೊಂದ್ಸಾರ ಅವನೇನಾದ್ರೂ ಬಂದ್ರೆ ಎಲ್ಲರೂ ತಗ್ಲಾಕೋತೀವಿ ಅಷ್ಟೇ. ಎಲ್ಲರೂ ಬರೋಕ್ಕೂ ಮುಂಚೆ ಜಾಗ ಖಾಲಿ ಮಾಡೋಣ. ಎತ್ಕೊಳ್ಳೋ ಇವಳನ್ನ. ಯಾರೋ ಮದುವೆ ಆಗೋ ತನಕ ಇದೆಲ್ಲ ಬೇಡ ಅಂತ ಇದ್ರು. ಹೇಗೂ ನಾಳೆ ಮದುವೆ ಆಗತ್ತಲ್ವಾ, ಸ್ವಲ್ಪ ಪ್ರಾಕ್ಟೀಸ್ ಇರಲಿ ಅಂತ. ಅರೆ ನಿಮಗೆ ನಾಚ್ಕೊಳಕ್ ಬೇರೆ ಬರುತ್ತಾ? ನೀನು ನಿಂತ್ಕೊಳ್ಳೋ. ಆಯ್ತು ಆಯ್ತು ಆಯ್ತು, ಸಾರಿ ಸಾರಿ. ತುಂಬಾ ಪೋಲಿ ಆಗ್ಬಿಟ್ಟಿದ್ಯಾ ನೀನು. ಅದು ಬಿಡಿ, ಈ ಗೆಜ್ಜೆ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಲೇ ಇಲ್ಲ. ಹಾ ರೀ, ಇದು ನಿಜವಾಗ್ಲೂ ನೀವೇನಾ? ಅಲ್ಲ, ನಾನೊಂದು ಮಾತಾಡಿದ್ರೆ 1000 ಮಾತಾಡ್ತಾ ಇದ್ರಿ. ಏನಿವತ್ತು ಮೌನವ್ರತನಾ? ಸಡನ್ ಆಗಿ ಗೆಜ್ಜೆ ತಂದ್ಕೊಟ್ಟೆ ಅಲ್ವಾ, ಅದಕ್ಕೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಜ ಹೇಳಿ, ಈ ಗೆಜ್ಜೆ ನಿಮ್ಗೆ ಇಷ್ಟ ಆಯ್ತು ತಾನೆ? ಇಷ್ಟ ಏನೋ ಆಯ್ತು, ಆದ್ರೆ ಆದ್ರೆ ಏನು? ಇದು ನೀನೇನಾ ಅಂತ ಡೌಟ್ ನನ್ಗೆ. ಅಯ್ಯೋಯ್ಯೋ ರೀ, ನಿಜವಾಗ್ಲೂ ಇದು ನಾನೇ ಕಣ್ರಿ. ನಾನೇನೋ ಕೇಳ್ದೇನೆ ಗಿಫ್ಟ್ ಎಲ್ಲ ತಂದ್ಕೊಡ್ತಿದ್ಯಾ? ಏನ್ ವಿಶೇಷ? ನಿಮ್ಮಪ್ಪ ನಿಮಗೆ ಪ್ರೀತಿಯಿಂದ ಕೊಡ್ಸಿದ ಗೆಜ್ಜೆನ ನಂಗೆ ಹುಡ್ಕಕ್ಕಾಗಲಿಲ್ಲ. ಅದಕ್ಕೆ ನಿಮಗೋಸ್ಕರ ನಾನೇ ಒಂದು ಹೊಸ ಗೆಜ್ಜೆ ಮಾಡಿಸ್ಕೊಂಬಂದೆ.